ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ದಿನಗಣನೆ ಶುರುವಾಗಿದೆ. ಇದೇ ಭಾನುವಾರ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಓಪನಿಂಗ್ ನಡೆಯಲಿದೆ. ಸೆಪ್ಟೆಂಬರ್ 29ರಿಂದ ದೊಡ್ಡ ಮನೆಯ ರಿಯಲ್ ಕಹಾನಿ ಶುರುವಾಗಲಿದೆ. ಈಗಾಗಲೇ ಈ ಬಾರಿ ಮನೆಯೊಳಗೆ ಹೋಗುವ ಸ್ಪರ್ಧಿಗಳ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಆದರೆ ಅಧಿಕೃತವಾಗಿ ಯಾರೆಲ್ಲ ಹೋಗುತ್ತಿದ್ದಾರೆಂಬುದು ಭಾನುವಾರ ತಿಳಿಯಲಿದೆ. ಕಳೆದ ಬಾರಿಗಿಂತ ಈ ಬಾರಿ ಬಿಗ್ ಬಾಸ್ ಮನೆ ಇನ್ನಷ್ಟು ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಇವುಗಳ ಮಧ್ಯೆ ಸದ್ಯ ಬಿಗ್ ಬಾಸ್ ಮೂಲಗಳಿಂದ ಒಂದೊಂದೇ ಹೊಸ ಅಪ್ಡೇಟ್ ಬರುತ್ತಿದೆ. ಮೊನ್ನೆಯಷ್ಟೇ ದೊಡ್ಡ ಮನೆಯ ಫೋಟೋ ಲೀಕ್ ಆಗಿತ್ತು. ಅಲ್ಲದೆ ಕಳೆದ ವಾರ ಸತ್ಯನಾರಾಯಣ ಪೂಜೆ ಕೂಡ ನೆರವೇರಿದೆ. ಈ ಬಾರಿಯ ಸೀಸನ್ಗೆ ಯಾವುದೇ ಕಂಟಕ ಬರದಿರಲಿ, ಎಲ್ಲವೂ ನಾಜೂಕಾಗಿ ನಡೆಯಲಿ ಎಂದು ಮೊದಲು ದೇವರ ಮೊರೆ ಹೋಗಿದ್ರು. ಇದೀಗ ಬಿಗ್ ಬಾಸ್ ಮೂಲಗಳಿಂದ ಹೊಸ ಅಪ್ಡೇಟ್ ಬಂದಿದೆ. ಈ ಬಾರಿಯ ಸೀಸನ್ ಅನ್ನ ಜಿಯೋ ಹಾಟ್ ಸ್ಟಾರ್ ನಲ್ಲಿ 24 ಗಂಟೆ ಲೈವ್ ಇಡಲು ನಿರ್ಧರಿಸಲಾಗಿದೆ ಎನ್ನಲಾಗುತ್ತಿದೆ. ಈ ಮೂಲಕ ರಾತ್ರಿ 9:30ಕ್ಕೆ ಎಪಿಸೋಡ್ಗೂ ಮೊದಲೇ ಕೆಲವು ವಿಚಾರಗಳನ್ನ ಲೈವ್ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ 24 ಗಂಟೆ ಲೈವ್ ಕೊಟ್ಟಿರಲಿಲ್ಲ. ಆದ್ರೆ ಈ ಬಾರಿ ಲೈವ್ ಇರಲಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಪ್ರತಿ ಸೀಸನ್ ಆರಂಭಕ್ಕೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೆಸ್ ಮೀಟ್ ಅನ್ನ ಆಯೋಜಿಸುವುದು ವಾಡಿಕೆ. ಆದ್ರೆ ಈ ಬಾರಿ ಪ್ರೆಸ್ ಮೀಟ್ ಇಲ್ಲ. ಈ ಮೊದಲೇ ಶೋ ಬಗ್ಗೆ ಹಬ್ಬಿದ್ದ ವದಂತಿ ಬಗ್ಗೆ ಸ್ಪಷ್ಟನೆ ನೀಡಲು ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು. ಅದರಲ್ಲಿ ಸುದೀಪ್ ಕೂಡ ಇದ್ದರು. ಹೀಗಾಗಿ ಈಗ ಯಾವುದೇ ಹೊಸ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗುತ್ತಿಲ್ಲ ಎನ್ನಲಾಗುತ್ತಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.